ಕೆಆರ್ಪೇಟೆ ಪಟ್ಟಣದ ಮೈಸೂರು ಚನ್ನರಾಯಪಟ್ಟಣ ರಸ್ತೆಯಲ್ಲಿರುವಂತಹ ಗುಂಡಿಗಳನ್ನು ಮುಚ್ಚಿದ ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ಖಂಡಿಸಿ ಮಾತೃಭೂಮಿ ವೃದ್ಧಾಶ್ರಮದ ನಾಗಣ್ಣ ಅವರು ವೃದ್ಧರೊಂದಿಗೆ ಸೇರಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ರಸ್ತೆ ಮಧ್ಯದಲ್ಲಿರುವಂತಹ ಗುಂಡಿಗಳಿಗೆ ದೀಪ ಹಚ್ಚಿ ವಿನೂತನವಾಗಿ ಪ್ರತಿಭಟನೆ ಮಾಡಿದರು. ಪಟ್ಟಣದ ಮೈಸೂರು ಚನ್ನರಾಯಪಟ್ಟಣ ರಸ್ತೆಯಲ್ಲಿರುವಂತಹ ಗುಂಡಿಗಳಿಂದ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ. ಈ ಕುರಿತು ಹಲವು ಬಾರಿ ಸ್ಥಳೀಯರು ಹಾಗೂ ಸಾರ್ವಜನಿಕ ಸಂಘಟನೆಗಳು ಮನವಿಯನ್ನ ಮಾಡಿದ್ರು. ರಸ್ತೆ ರಿಪೇರಿ ಕಾಮಗಾರಿಯನ್ನ ಸರ್ಕಾರ ಕೈಗೊಂಡಿಲ್ಲ. ಹಾಗಾಗಿ ಸರ್ಕಾರದ ಬದಲು ನಾವು ರಸ್ತೆಗಳಿಗೆ ಬೆಳಕು ತರೋದಕ್ಕೆ ದೀಪವನ್ನ ಹಚ್ಚಬೇಕಾದ ಸ್ಥಿತಿ ಬಂದಿದೆ ಅಂತ ಹೇಳಿ ನಾಗಣ್ಣ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇದು ಮೈಸೂರು ಚನ್ನರಾಯಪಟ್ಟಣ ರೋಡಲ್ಲಿ ಇವತ್ತು ಇಲ್ಲಿ ಗುಂಡಿ ಬಿದ್ದಿದೆ. ಇವತ್ತು ಆ ಮನುಷ್ಯನ ಜೀವ ಅತಿ ಅಮೂಲ್ಯ ರೀ. ನಾವು ಒಂದು ಸಾರಿ ಸತ್ತು ಹೋದರೆ ಮತ್ತೆ ಬದುಕಿ ಬರಲಾರು. ದೀಪಾವಳಿ ಹಬ್ಬನ ಇಲ್ಲಿ ಗುಂಡಿನಲ್ಲಿ ಒಂದು ದೀಪ ಹಚ್ಚಿ ಒಂದು ಅರಿವು ಮೂಡಿಸ್ತಾ ಇದೀವಿ ಅಷ್ಟೇ. ನಾವು ಇಲ್ಲಿ ಯಾರನ್ನ ದೋಷಣೆ ಮಾಡೋದು ಯಾರಿಲ್ಲ. ಸಂಬಂಧಪಟ್ಟ ಇಲಾಖೆಯವರು ಇರ್ಬೋದು, MLA ಇರ್ಬೋದು. ಇಲ್ಲಿ ಇದು ರಾಷ್ಟ್ರೀಯ ದಾರಿ ಇರುತ್ತೆ. ಏನು ಆಯುಧ ಪೂಜೆ ದಿನ ಗುಂಡಿ ಮಣ್ಣು ಹಾಕಿದ್ವು, ತಾತ್ಕಾಲಿಕವಾಗಿ ಅದು ಮಣ್ಣೆಲ್ಲ ಕೊಚ್ಚೋಗಿದೆ. ಇವತ್ತೊಂದು ನಾವು ದೀಪ ಹಚ್ಚಿ ಇವತ್ತು ಒಂದು ಗುಂಡಿ ಮುಚ್ಚೋ ಅಭಿಯಾನ ಮಾಡ್ತಾ ಇದ್ದೀವಿ ನಾವು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.